ಜೈ ಶ್ರೀರಾಮ್ ಫ್ರೆಂಡ್ಸ್. ಸೊ ಈಗ ಬೆಂಗಳೂರಿಂದ MT ಬಂದೆ. ಇಲ್ಲಿ ಆ್ಯಕ್ಚುಲಿ ಒಂದು ಸೋಲಾರ್ ಸೈಟಲ್ಲಿ ಒಂದು ಮಿಷಿನ್ ಶಿಫ್ಟಿಂಗ್ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಹತ್ತತ್ರ ಇದೆಲ್ಲಿ ಅಂದರೆ ಸೈಟು ಗದಗ್ ಗದಗ್ ಮತ್ತು ಕೊಪ್ಪಳ ಮಧ್ಯದಲ್ಲಿ ಒಂದು ಬನ್ನಿಕೊಪ್ಪ ಅಂತ ಬರುತ್ತೆ, ಅಲ್ಲಿಗೆ ಹೋಗ್ಬೇಕು ಆ್ಯಕ್ಚುಲಿ. ಸೊ ನಾನು ಇವಾಗ ಎಕ್ಸಾಕ್ಟು ಇಲ್ಲಿ ಪಾಸ್ ಆಗ್ತಾ ಇರೋದು ಬಂದು ಮುಂಡ್ರಿಗಿ ಹತ್ರ ಇದ್ದೀನಿ. ಮುಂಡ್ರಿಗಿ ಇದೆ ಆ್ಯಕ್ಚುಲಿ, ಹೂವಿನಡಗಲಿಯಿಂದ ಸ್ವಲ್ಪ ಮುಂದೆ ಮುಂಡ್ರಿಗಿ ಇಲ್ಲಿ ಪಾಸ್ ಆಗ್ತಾಯಿದ್ದೀನಿ. ಇಲ್ಲಿ ಏನಪ್ಪ ಇನ್ಸಿಡೆಂಟು ಅಂದರೆ ನೋಡಿ, ಬಸ್ ಹತ್ತುವಾಗ ಇಳಿಯುವಾಗ ಹೆಣ್ಮಕ್ಳು ತುಂಬ ಹುಷಾರಾಗಿರಬೇಕು. ಇಲ್ಲ ಅಂತಂದರೆ ಏನು ಬೇಕಾರಾಗ್ಬೋದು, ಜೀವನೇ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಸೊ ನಾನು ಹೇಳೋದು ಒಂದೇ, ಹೆಣ್ಮಕ್ಳು ಬಸ್ ಹತ್ತುವಾಗ ಇಳಿಯುವಾಗ ಸ್ವಲ್ಪ ಗಮನಿಸಿ, ಗಾಡಿ ನಿಲ್ಲೋ ತನಕ ಕಾಯಿರಿ ಮತ್ತು ಇಳಿರಿ. ನೋಡಿ, ಈಗ ಮುಂದೆ ಇಲ್ಲೊಂದು ಬಸ್ ನಿಂತಿದೆ, ನೀವು ನೋಡ್ತಾ ಇದ್ದೀರಾ, ಜನ ಹತ್ತುತ್ತಾ ಇದ್ದಾರೆ, ಓಕೆನಾ. ಡ್ರೈವರ್ ನಿಂತಿದ್ದಾನೆ. ಸೊ ಒಂದು ಮೋಸ್ಟ್ಲಿ ಲೇಡಿ ಇಳಿಬೇಕಿತ್ತು ಅನಿಸುತ್ತೆ. ಬಸ್ ಮೂವ್ ಆಗುತ್ತೆ, ಮತ್ತು ಈ ಲಂಪ್ಸ್ ಇದೆ. ಸ್ವಲ್ಪ ಸ್ಲೋ ಮಾಡ್ತಾನೆ. ಆ ಲೇಡಿ ಪಾಪ ಅಷ್ಟು ಗಮನಿಸೋದಿಲ್ಲ. ಡ್ರೈವರ್ದೇನು ತಪ್ಪಿಲ್ಲ ಬಿಡಿ, ಇಲ್ಲಿ ಸ್ವಲ್ಪ ಸ್ಲೋ ಮಾಡ್ದ ಮತ್ತು ಮೂವ್ ಮಾಡ್ತಾನೆ. ಈ ಲೇಡಿ ಪಟ್ಟಂತ ಇಳಿದ್ಬಿಡ್ತಾರೆ, ಇಳಿದ್ಬಿಟ್ಟು ಬಿದ್ದೋಗ್ತಾರೆ. ನೋಡಿ, ಇದು ಬ್ಯಾಕ್ ಡೋರ್ ಆಗಿರೋದಕ್ಕೆ ಅವಮ್ಮ ಅದೃಷ್ಟ, ವೀಲ್ ಹತ್ತಿಲ್ಲ. ಸ್ವಲ್ಪ ಏನಾದರೂ ಮಿಸ್ ಆಗಿದ್ರೆ ಸೀದಾ ವೀಲು, ಕೈ ಕಾಲು ತಲೆನೋ ಹೇಳೋಕ್ಕಾಗಲ್ಲ, ಸೀದಾ ಉಲ್ಟಾ ಇಳಿಯೋಕ್ಕೆ ಹೋಗಿ ತಲೆ ಏಟ್ ಮಾಡ್ಕೊಂಡು ತಲೆ ತೂತಾಯಿತು. ಪಾಪ ಡ್ರೈವರ್ಗೆ ಅವನು ಗಾಡಿಗಳು ನೋಡೋ ಇದರಲ್ಲಿ ಇರ್ತಾನೆ. ನೀವು ಹತ್ತುತ್ತಿದ್ದೀರಾ ಇಳಿತಿದ್ದೀರಾ ಅವ್ನಿಗೇನು ಗೊತ್ತಾಗುತ್ತೆ. ಅಟ್ಲೀಸ್ಟ್ ಕಂಡಕ್ಟ್ರಿಗೆ ಒಂಚೂರು ಹೇಳಿ ಗಾಡಿ ನಿಲ್ಲಿಸಿ ಆಮೇಲೆ ಇಳಿಯೋದು ಕಲ್ತ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಜೀವಕ್ಕೆ ನೀವೇ ಹೊಣೆ ಆಗ್ತೀರ ಅಷ್ಟೆ. ಸುಮ್ಮನೆ ಒಂದು ಸೆಕೆಂಡಲ್ಲಿ ಹತ್ರ ಬಿದ್ದು ಇಳಿಯೋಕ್ಕೆ ಹೋಗಿ ಬೋಲ್ಡೆ ಹೊಡ್ಕೊಂಡ್ರು. ಸೊ ಇಲ್ಲಿದ್ದು ಮುಗೀತು. ಸೊ ನಾವು ಅಲ್ಲಿಂದ ಗಾಡಿ ಎತ್ಕೊಂಡು ಪಾಸ್ ಮಾಡ್ಕೊಂಡು ಬಂದ್ರಿ. ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನನ್ನ ಹಿಂದೆ ತುಂಬ ಜಾಮ್ ಆಗ್ತಾಯಿತ್ತು. ಮತ್ತು ಪಾಸ್ ಮಾಡ್ಕೊಂಡು ಬಂದೆ. ಫುಲ್ ಸಣ್ಣ ಇದೆ ರೋಡು, ಹಳ್ಳಿಗಳ ಮೇಲೆ ಹೋಗ್ಬೋದು. ಏಕೆಂದರೆ ನನಗೆ ಹೆಚ್ಚು ಕಮ್ಮಿ ಒಂದು 50 ಕಿಲೋಮೀಟ್ರ್ ಮಿಕ್ಕುತ್ತೆ. ಸುತ್ತಕೊಂಡು ಆ ಕಡೆ ಹೊಸಪೇಟೆ ಕೊಪ್ಪಳ ಆ ಕಡೆಯಿಂದ ಬಂದಿದ್ದರೆ ಒಂದು 50 ಕಿಲೋಮೀಟ್ರ್ ಜಾಸ್ತಿ ಆಗ್ತಾಯಿತ್ತು. ನಾನಿಲ್ಲಿ ಮನೆಗೆ ಹೋಗಬೇಕಿತ್ತು ಅಂತ ಈ ಕಡೆ ಹರಿಹರದ ಕಡೆಯಿಂದ ಬಂದೆ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗೋಕ್ಕೆ ಟೈಮ್ ಸಿಗೋಲ್ಲ. ಫ್ರೆಶ್ ಅಪ್ ಆಗಿ ನೀಟಾಗಿ ಮಗಳು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಮಧ್ಯಾಹ್ನ 12 ಗಂಟೆ ಒಳಗಡೆ ಬರುತ್ತೆ ಗಾಡಿ ಅಂತ ಹೇಳಿದ್ದೆ, ಬಟ್ ಸ್ವಲ್ಪ ಲೇಟ್ ಆಯಿತು. ನನಗೆ ಯಾಕೋ ನಿಧಾನಕ್ಕೆ ಆರಾಮಾಗಿ ಹೋಗೋಣ ಅಂತ ಅನ್ನಿಸ್ತು, ಹಂಗಾಗಿ ಹೋದೆ. ಸೊ ಫೈನಲಿ ನಾನು ಹಳ್ಳಿ ಮೇಲೆಲ್ಲ ಬಂದೆ. ಇಲ್ಲಿ ನೋಡಿ ಬರ್ತಾಯಿದೆ ನಮ್ಮ DTH ಮಿಷಿನು. ಈ DTH ಮಿಷಿನ್ನೇ ಲೋಡ್ ಮಾಡೋದು ನಾವು. ಈಗ ಕೆಲವು ಸೈಟ್ಗಳಲ್ಲಿ ರಸ್ತೆ ಇರುತ್ತೆ, ಬಟ್ ಹೈಟ್ ಮಾಲ್ ಹಾಕೊಂಡು ಹೋಗೋಕ್ಕಾಗಲ್ಲ, ಆ ಥರ ರಸ್ತೆ ಇರುತ್ತೆ. ಸೊ ಇದು ಸೋಲಾರ್ ಸೈಟು ಟಾಟಾದವ್ರದ್ದು, ನೋಡ್ಬೋದು ನೀವು. ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ ಒಂದು 300 ಎಕರೆ ಇರ್ಬೋದು. 300 ಎಕರೆಗಿನ್ನ ಜಾಸ್ತಿ ಇದೆ. ಫುಲ್ ಸೋಲಾರ್ ಸೈಟ್ ಮಿಷಿನೇ, ಸೋಲಾರ್ ಸೈಟ್ಗಳೇ. ಈ ಮಿಷಿನಲ್ಲಿ ಹೋಲ್ ಮಾಡ್ತಾರೆ. ಸೊ DTH ಮಿಷಿನಲ್ಲಿ ಈ ಬೋರ್ ಕೊರೆಯೋ ಡ್ರಿಲ್ ಇರುತ್ತಲ್ಲ, ಆ ಥರ ಇರುತ್ತೆ ಅದರಲ್ಲಿ. ಸೊ ಅದರಲ್ಲಿ ಬಂದು ಇಲ್ಲಿ ಸೋಲಾರ್ ಸೈಟಿಗೆ ಹೋಲ್ ಬೇಕಾಗಿರುತ್ತೆ, ಪ್ಲೇಟ್ಗಳನ್ನ ಇಡೋದಕ್ಕೆ, ಸೋಲಾರ್ ಪ್ಲೇಟ್ಸ್ನ. ಸೊ ಆ ಕೆಲಸ ಆ ಮಿಷಿನ್ ಮಾಡುತ್ತೆ. ಸೊ ಬೇರೆ ಸೈಟಿಗೆ ಶಿಫ್ಟ್ ಮಾಡಬೇಕು ಅಂದರೆ ಸರಿ ಆಯಿತು ಅಂತ ನಾವು ಬಂದ್ವಿ ಇಲ್ಲಿ. ಅಂದರೆ ಇದ್ರದ್ದು ಬಾಡಿಗೆ ಬಂದು ನಮಗೆ ಬರೋದಕ್ಕೆ ಡೀಸೆಲ್ಗೆ ಸರಿ ಹೋಗಿತ್ತು, ಬಟ್ ನಾನು ಹೊಸಪೇಟೆಗೆ ಬರಬೇಕಿತ್ತು. ಸೊ ಹಾಗಾಗಿ ಬಂದೆ. ಈಗ ನೋಡ್ತಾ ಇದ್ದೀರಾ, ಇದೇ DTH ಮಿಷಿನು. ಸೊ ಇಲ್ಲಿ ಹಿಂದೆ ರ್ಯಾಂಪ್ ಮಾಡ್ತೀವಿ ಅಂತಂದರು, ರಿವರ್ಸ್ ಹೊಡೆದು ಹಾಕಿದ್ದೀವಿ. ಈಗ DTH ಮಿಷಿನ್ ತೊಗೊಂಬಂದು ಹಿಂದೆ ನಿಲ್ಸ್ಕೊತಾರೆ. ಬಂತು ನೋಡಿ JCB. ಇದೇ JCBಲಿ ಸ್ವಲ್ಪ ಮಣ್ಣು ಹಾಕಿ ರ್ಯಾಂಪ್ ಮಾಡ್ತಾರೆ. ರ್ಯಾಂಪ್ ಮಾಡಿದ್ಮೇಲೆ ಹತ್ತಿಸ್ತಾರೆ ಮೇಲೆ. ಸೊ ಇದರಲ್ಲಿ ಏನಂದರೆ ನಾರ್ಮಲ್ ಇಟ್ಯಾಚಿಯಲ್ಲೂ ಇದಕ್ಕೂ ಏನು ಡಿಫ್ರೆನ್ಸು ಅಂದರೆ, ನಾರ್ಮಲ್ ಇಟ್ಯಾಚಿ ಅಷ್ಟೊಂದು ತೂಗಲ್ಲ ಗಾಡಿ. ಅಂದರೆ ಹೈಟು ಜಾಸ್ತಿ ಹೋಗೋದ್ರಿಂದ ಎಳೆದಾಡುತ್ತೆ ಗಾಡಿ, ತೂಗಿದಾಗ ಏನಾಗುತ್ತೆ, ಮಲಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾರ್ಮಲ್ ಇಟ್ಯಾಚಿಲಿ ಪರವಾಗಿಲ್ಲ, ನೀವು ಹೆಂಗಾದರೂ ಹೋದ್ರೂ ನಡೆಯುತ್ತೆ, ಅಷ್ಟು ಜಾಸ್ತಿ ಎಳೆದಾಡಬಾರ್ದು. ಬಟ್ ಓಕೆ, ಇದು ಕಂಪೇರ್ ಮಾಡಿದ್ರೆ ಇದು ತುಂಬಾ ಹುಷಾರಾಗಿರಬೇಕು. ಅದರಲ್ಲೂ ಹೈವೇ ಟು ಹೈವೇ ಅಂದರೆ ಓಕೆ, ಲೆವೆಲ್ ಇರುತ್ತೆ ರೋಡು. ಬಟ್ ಆದರೆ ಈ ಸೈಟ್ ಒಳಗಡೆ ಎಲ್ಲ ಬಂದಾಗ ಇಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಮಿಷಿನರಿ ಓಡಾಡೋದ್ರಿಂದ
ನಮ್ಮ ಟ್ರೈಲರ್ಗಳು ಓಡಾಡೋಕ್ಕೆ ಸ್ವಲ್ಪ ಕಷ್ಟ, ಯಾಕೆಂದರೆ ಜಾಸ್ತಿ ಅಳ್ಳಾಡೋದ್ರಿಂದ ಕಷ್ಟ. ನೋಡಿ ಹತ್ತಿಸ್ತಾ ಇದ್ದಾರೆ, ಇವರೊಬ್ಬರು ಆಪ್ರೇಟ್ರು ಲಾರಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ರ್ಯಾಂಪ್ ಎಲ್ಲ ರೆಡಿ ಆದಮೇಲೆ ನೀಟಾಗಿ ನೋಡಿ ಅಳತೆ ನೋಡಿ. ಆ್ಯಕ್ಚುಲಿ ನಮ್ಮ ಟ್ರೈಲರ್ ಬಂದು 9 ಅಡಿ ಇಲ್ಲ, 8.5 ಅಡಿ ಇದೆ. ಆ್ಯಕ್ಚುಲಿ 9 ಅಡಿ ಇರಬೇಕು ಅಂತ ಇವ್ರು ಹೇಳೋದು. ಏನು ತೊಂದರೆ ಇಲ್ಲ, 8.5 ಹತ್ತಿಸ್ಬೋದು. ಚೈನ್ ಕೂರಬೇಕಷ್ಟೆ, ಚೈನ್ ಕೂತ್ರೆ ಮುಗೀತು, ಏನು ತೊಂದರೆ ಇಲ್ಲ. ಹೇಗಿದ್ದರೂ ನಾವು ಚೈನ್ ಎಕ್ಸ್ಟ್ರಾ ಸೇಫ್ಟಿ ಚೈನ್ ಹಾಕ್ತೀವಿ. ಬಟ್ ಇವ್ರದ್ದು ಟ್ರ್ಯಾಕ್ ಕೂತ್ರೆ ಗಾಡೀಲಿ ಆರಾಮ್ ಕೂರ್ತದೆ, ಏನು ತೊಂದರೆ ಇಲ್ಲ. ಅವನ ಆಪ್ರೇಟ್ರ್ ಸ್ವಲ್ಪ ಹೆದರ್ತಾ ಇದ್ದ, ಸೊ ಹಂಗಾಗಿ ಈ ಆಪ್ರೇಟ್ರ್ ಹೆಲ್ಪ್ ಮಾಡ್ತಿದ್ದಾರೆ ಅವನಿಗೆ, ಗೈಡ್ ಮಾಡಲೇಬೇಕು. ಅವನು 10 ಸರಿ ಬಂದು ಇಲ್ಲ ಇದು ಚಿಕ್ಕದಿದೆ, ಬಾಡಿ ಚಿಕ್ಕದಿದೆ ಅಂತಾನೆ. ನಾವು ಎಷ್ಟು ಹಿಟಾಚಿ ಹೊಡೆದಿದ್ದೀವಿ, ನಮ್ಗೆ ಯಾರೂ ಅಷ್ಟು ಜಾಸ್ತಿ ಇದು ಮಾಡೋಲ್ಲ. ಬರುತ್ತೆ 4 ಇಂಚ್, ಆ ಕಡೆ 4 ಇಂಚ್, ಈ ಕಡೆ 4 ಇಂಚ್ ಬರುತ್ತೆ. ಬಟ್ ಆದರೆ 8.5 ಅಡಿ ಇರೋದ್ರಿಂದ ನೀಟಾಗಿ ಟ್ರ್ಯಾಕ್ ಕೂತ್ರೆ ಸಾಕು. ಸೊ ಕ್ಲೀನಾಗಿ ಲೋಡ್ ಮಾಡ್ತೀವಿ ನಿಧಾನಕ್ಕೆ. ಸೊ ಈ ಕಡೆ ನೋಡ್ತಾ ಇದ್ದೀರಾ, ಇದೆಲ್ಲ ಆ್ಯಕ್ಚುಲಿ ಸೈಟ್ಗಳು ಬಂದು ಹೊಲಗಳಲ್ಲಿ ಸೈಟ್ ಮಾಡ್ತಾ ಇರೋದು, ಸೋಲಾರ್ ಪ್ಲ್ಯಾಂಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಹೊಲಗಳಲ್ಲಿ ಒಳಗಡೆ ಓಡಿಸ್ಬೇಕಂದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ, ಯಾಕೆಂದರೆ ಎಲ್ಲಿ ಬೇಕಾದರೂ ಮಣ್ಣು ಕೂರ್ಬೋದು, ಹೇಳೋಕ್ಕಾಗಲ್ಲ. ಸೊ ಹಾಗಿರುತ್ತೆ ನೋಡಿ, ತೂಗ್ತಾ ಇದೆ ಮಿಷಿನು. ಸೊ ಇದನ್ನು ನೀಟಾಗಿ ಅಂದರೆ ತುಂಬ ಹುಷಾರಾಗಿ ಲೋಡ್ ಮಾಡಬೇಕು, ಯಾಕೆಂದರೆ ಹಿಂದೆಗಡೆ ಇರೋ ಕಂಪ್ರೆಸರೇ ನಿಮಗೆ 5ರಿಂದ 6 ಟನ್ ಬರ್ಬೋದು. ಸೊ ಅದು ತುಂಬ ಹೈಟಲ್ಲಿರೋದ್ರಿಂದ ಹುಷಾರಾಗಿ ಮಾಡ್ತಾರೆ. ಸೊ ಫೈನಲಿ ಲೋಡ್ ಆಯಿತು, ಕಂಪ್ಲೀಟು ನೋಡ್ತಾ ಇದ್ದೀರಾ. ಸೊ ನಾವು ಆ ಸೈಟ್ಗಳಲ್ಲೆಲ್ಲ ಹೋಗಿ ಬಂದು ಅನ್ಲೋಡಿಂಗ್ ಪಾಯಿಂಟಿಗೆ ರೀಚ್ ಆಗಿದ್ದೀನಿ. ಅಲ್ಲೇ ಒಂದು 6 ಕಿಲೋಮೀಟ್ರು ಏನೋ ಆಗುತ್ತೆ. ಈ ಥರ ಹೊಲದೊಳಗಡೆಯಿಂದ ಬರಬೇಕು ನೋಡಿ, ಸೈಟ್ಗಳು ಮಾಡ್ತಾಯಿದ್ದಾರೆ. ಸೊ ಇದೇ ಸೈಟು ಹೊಸ್ದಾಗಿ ಆಗ್ತಾಯಿದೆ, ಅಲ್ಲೆಲ್ಲ ಮಿಷಿನರೀಸ್ ವರ್ಕ್ ಮಾಡ್ತಾಯಿದೆ. ಸೊ ಇದೆಲ್ಲ ಸೋಲಾರ್ ಪ್ಲೇಟ್ಸ್ ಬಾಕ್ಸಸ್ ಇದೆ ನೋಡ್ತಾ ಇದ್ದೀರಾ. ಸಂಜೆ 6:15 ಆಗೋಯಿತು. ಸೊ ಡೇಟ್ ಆಗಿದೆ 28 ಫೆಬ್ರವರಿ ಸಂಜೆ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಲ್ಲಿ ಫುಲ್ ನೈಟ್ ನಿಲ್ಲಿಸಿ, ಇವಾಗ ಬೆಳಗ್ಗೆ 1ನೇ ತಾರೀಕು ಮಾರ್ಚು, ಇಲ್ಲ ಅನ್ಲೋಡ್ ಆಗಲ್ಲ, ಏನೋ ಲೋಕಲ್ ಇಶ್ಯೂ ಇದೆ, ವಾಪಸ್ ಹೋಗಿ ಅಂದ್ಬಿಡ್ತಾರೆ. ನಮ್ಮದೇನಿದೆ, ಬಾಡಿಗೆ ಕೊಟ್ಟರೆ ಮುಗೀತು, ಗಾಡಿ ಎತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನಾವು ಬಂದು ವಾಪಸ್ ರಿಟರ್ನ್ ಹೋಗ್ತಾಯಿದ್ದೀವಿ. ಎಲ್ಲಿ ಲೋಡ್ ಮಾಡಿದ್ವಲ್ಲ ಅಲ್ಲೇ ಹೋಗಿ ಅನ್ಲೋಡ್ ಮಾಡ್ತೀವಿ. ಸೊ ಈಗ ನೋಡ್ತಾ ಇದ್ದೀರಾ ನೋಡಿ ರೋಡ್ ಹೇಗಿದೆ. ಇದಾದರೂ ಸ್ವಲ್ಪ ಪರವಾಗಿಲ್ಲ, ಯಾಕೆ ಅಂದರೆ ಇದು ಹೊಲ ಉತ್ತಿರ್ತಾರೆ. ಈ ಗಾಡಿ ಓಡಾಡಿ ಸ್ವಲ್ಪ ಚೆನ್ನಾಗಾಗಿದೆ. ಸೊ ಸೀದಾ ಇದನ್ನು ಮಿಷಿನ್ನ ಈಗ ಒಂದು 6 ಕಿಲೋಮೀಟ್ರ್ ತೊಗೊಂಡೋಗ್ಬೇಕಂದ್ರೆ, ಈಗ ಸೆಕೆಂಡು ತರ್ಡು ಇಷ್ಟೇ ನಿಧಾನಕ್ಕೆ ಹೋಗ್ಬೇಕು ನೋಡಿ. ಇವರು ನಮಗೆ ದಾರಿ ತೋರಿಸ್ತಾ ಇದ್ದಾರೆ ವಾಪಸ್ ಹೋಗೋದಕ್ಕೆ. ತೊಗೊಂಡು ಹೋಗ್ತೀವಿ ಈಗ ಮೆಷಿನ್. ರೋಡೆಲ್ಲ ಸ್ವಲ್ಪ ಮಣ್ಣು ರೋಡೇ ಇರುತ್ತೆ ಆಲ್ಮೋಸ್ಟ್. ಸೈಟ್ಗಳಲ್ಲೆಲ್ಲ ಭಾರಿ ಹುಷಾರಾಗಿ ಓಡಾಡಬೇಕಷ್ಟೆ. ಸೊ ಇವ್ರಿಗೇನಂದರೆ 25,000 ಲಾಸು. ನಮ್ಮದೇನಿಲ್ಲ, ಅವ್ರೇನು ಕೆಲಸ ಹೇಳ್ತಾರೆ ಆ ಕೆಲಸ ಮಾಡ್ತೀವಿ ಅಷ್ಟೇ. 15,000 ಬಾಡಿಗೆ ಇತ್ತು, ಬಂದಿದ್ದಕ್ಕೆ ಸರಿ ಹೋಗಿತ್ತು, ನಮಗೆ ಈ ಬಾಡಿಗೆ ಏನು ಯೂಸ್ ಆಗ್ತಿರಲಿಲ್ಲ. ಬಟ್ ಆದರೆ ವಾಪಸ್ ರಿಟರ್ನ್ ತೊಗೊಂಡು ಹೋಗಿದ್ದಕ್ಕೆ ಒಂದು 10,000 ಉಳ್ಕೊಂತು ನೋಡಿ. ಇದೆಲ್ಲ ಫುಲ್ಲು ಸೈಟ್ ಒಳಗಡೆನೇ ಹೋಗೋದು. ಹತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ಬೇಕು ಅಷ್ಟೆ, ಅದಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಹೋಗೋಕ್ಕಾಗಲ್ಲ. ಜಾಸ್ತಿ ಸ್ಪೀಡಲ್ಲಿ ಹೋದರೆ ಚೈನ್ಗಳು ಕಟ್ಟಾಗೋದೇನು ಜಾಸ್ತಿ ದೊಡ್ಡ ವಿಚಾರ ಅಲ್ಲ, ಯಾಕೆಂದರೆ ಇದು ಆ್ಯಕ್ಚುಲಿ 26ರಿಂದ 28 ಟನ್ ತನಕ ಬರುತ್ತೆ ಟೋಟಲ್ ಮಾಲ್ ವೆಯ್ಟು. ಸೊ ಅದು ಹೈಟಲ್ಲಿರೋದ್ರಿಂದ ಅಲ್ಲಾಡಿ ಚೈನ್ ಕಟ್ಟಾಗೋದೇನು ಸೆಕೆಂಡಿಗೆ ಕಟ್ಟಾಗ್ಬಿಡುತ್ತೆ. ಸೊ ಈ ಥರ ಮಿಷಿನ್ಗಳಾಗ್ತಾಗ ತುಂಬ ಹುಷಾರಾಗಿ ಓಡಿಸ್ಬೇಕು, ಮತ್ತು ಆದಷ್ಟು ನಿಧಾನಕ್ಕೆ ಹೋದಷ್ಟು ತುಂಬ ಒಳ್ಳೆಯದು. ಇಲ್ಲಾಂದರೆ ನಮಗೆ ಗಾಡಿ ಮಲ್ಕೊಂಡ್ರೂ ಏನೂ ಮಾಡೋಕ್ಕಾಗಲ್ಲ, ಸಡನ್ನಾಗಿ ಒಂದೇ ಸತಿ ಬಿದ್ದೋಗ್ಬಿಡುತ್ತೆ ಮಿಷಿನ್ನು. ಸೊ ಈ ಮಿಷಿನ್ ವರ್ತು ಹೆಚ್ಚು ಕಮ್ಮಿ ಒಂದು 1.5 ಕೋಟಿ ಇರುತ್ತೆ. ಸೊ ಕಂಪ್ರೆಸರ್ಗೆ ರೇಟ್ ಜಾಸ್ತಿ. ಸೊ ಹಾಗಾಗಿ ನಾವೆಷ್ಟು ಕೇರ್ಫುಲ್ಲಾಗಿರ್ತೀರಿ ಅಷ್ಟು
ಒಳ್ಳೆಯದು. ಇದೆಲ್ಲ ಮಣ್ಣು ಲೂಸ್ ಮಣ್ಣು ಇರುತ್ತೆ. ಯಾವುದು ಓಡಾಡಿರ್ತಾರೆ ದಾರಿ ಅಲ್ಲೇ ಹೋದರೆ ತುಂಬ ಒಳ್ಳೆಯದು. ಲೂಸ್ ಮಣ್ಣು ಮೇಲೆ ಜಾಸ್ತಿ ಹೋದರೆ ಗಾಡಿ ಸಿಗಾಕೊಬೋದು, ಆ ಥರ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ನಾನು ಈ ಬ್ಲಾಗ್ ಮಾಡುವಾಗ ಮಿಷಿನ್ ಇಳಿಸ್ತಾ ಇದ್ದಾರೆ. ಸೊ ಇಲ್ಲೊಂದು ಡೌನ್ ಸಿಗುತ್ತೆ ನನಗೆ, ಈ ಡೌನು ಸಖತ್ತಿದು. ಸೊ ಫೈನಲಿ ಬಂದಾಯಿತು ಅನ್ಲೋಡಿಂಗ್ ಪಾಯಿಂಟ್ಗೆ. ಎಲ್ಲಿ ಲೋಡ್ ಮಾಡಿದ್ವಿ ಅಲ್ಲೇ ಅನ್ಲೋಡ್ ಮಾಡ್ತಾಯಿದ್ದೀವಿ. ಹೊಡಿತಾ ಇದ್ದೀನಿ ರಿವರ್ಸು ಅಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಇದರಲ್ಲೆಲ್ಲ ಏನು ವೆಂಡರ್ದೆಲ್ಲ ಕೋಟಿಗಿರುತ್ತೆ ವೆಂಡರ್ಶಿಪ್ಪು. ಸೊ ಹಂಗಾಗಿ ಈ ಥರ ಸಣ್ಣ ಪುಟ್ಟ ಲಾಸ್ ಎಲ್ಲ ಅವ್ರಿಗೆಲ್ಲ ಲೆಕ್ಕನೇ ಇಲ್ಲ. ಅವ್ನು 25,000 ಖರ್ಚು ಮಾಡಿದ್ರೆ 2.5 ಕೋಟಿ ದುಡಿದಿರ್ತಾನೆ, ಆ ಥರ ಇರುತ್ತೆ ಲೆಕ್ಕ. ಸೊ ಹಂಗಾಗಿ ಬನ್ನಿ ಮಿಷಿನ್ ಇಳಿಸ್ಬಿಟ್ಟು ಇಲ್ಲಿಂದ ಹೊಸಪೇಟೆ ಹೋಗೋಣ. ಹೊಸಪೇಟೆಯಿಂದ ಹೈದ್ರಾಬಾದಿಗೆ ಲೋಡ್ ರೆಡಿ ಇದೆಯಂತೆ, ಹೋಗಿ ಬಾ ಲೋಡ್ ಮಾಡು ಅಂತ ಅಂದರು. ಸೊ 1ನೇ ತಾರೀಕು ಮಾರ್ಚು, ಇವತ್ತು ಹೋಗಿ ಬೇಗ ಆದರೆ ಇವತ್ತೇ ಲೋಡ್ ಮಾಡ್ಕೊಂಡು ಓಡೋಣ, ನೋಡೋಣ ಹೇಗಾಗುತ್ತೆ ಅಂತ. ಸೊ ಈಗ ನಾನಿಲ್ಲಿ ರಿವರ್ಸ್ ಹೊಡಿವಾಗಲೂ ಅಷ್ಟೇ ಭಾರಿ ಹುಷಾರಾಗಿ ಹೊಡಿಬೇಕು, ಯಾಕೆಂದರೆ ಅಲ್ಲಿ ರ್ಯಾಂಪಿಗೆ ಹೊಡಿಬೇಕಾದ್ರೆ ತೂಗ್ತಾ ಇರುತ್ತೆ. ಸೊ ಫೈನಲಿ ಆಯಿತು, ಅನ್ಲೋಡ್ ಮಾಡ್ಕೊಂಡು ಇದನ್ನು ಮಿಷಿನ್ ಎಲ್ಲ ಇಳಿಸಿ ಪೇಮೆಂಟ್ ಇಸ್ಕೊಂಡು ಸೀದಾ ಹೋಗ್ತಾ ಇರೋದು. ಮತ್ತು ಹೈದ್ರಾಬಾದ್ ಲೋಡ್ ಏನಾಗುತ್ತೆ ನೋಡಬೇಕು. ಬೇಗ ಲೋಡ್ ಆದರೆ ಚೆನ್ನಾಗಿ. ನಿಂತೇ ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಆದರೆ ಕೆಲವು ಕಡೆ ಹಾಲ್ಟಿಂಗ್ ಚಾರ್ಜ್ ಕೊಡ್ತಾರೆ, ಕೆಲವು ಕಡೆ. ಈಗ ಲಾಸ್ಟ್ ಟ್ರಿಪ್ಪಲ್ಲಿ ನನಗೆ ಹೈದ್ರಾಬಾದ್ ಟ್ರಿಪ್ಪಲ್ಲಿ 15 ದಿವಸ ಗಾಡಿ, 15 ದಿವಸದಲ್ಲಿ ಬರೀ 2 ಟ್ರಿಪ್ ಹೊಡೆದಿರೋದು. ಸೊ ಅದರಲ್ಲಿ ನನಗೇನು ಹಾಲ್ಟಿಂಗ್ ಸಿಕ್ಕಿಲ್ಲ. ಹಿಂಗಿರುತ್ತೆ, ಒಂದೊಂದು ಕಡೆ ಹಾಲ್ಟಿಂಗ್ ಕೊಡ್ತಾರೆ, ಒಂದೊಂದು ಕಡೆ ಕೊಡಲ್ಲ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಅದೃಷ್ಟ ಇದ್ದರೆ ಒಂದೊಂದು ಸತಿ ಚೆನ್ನಾಗಿರೋ ಲೋಡ್ಗಳು ಸಿಗ್ತವೆ. ಸೊ ನಮ್ಮ ಫೀಲ್ಡಲ್ಲಿ ಡಿಪೆಂಡ್ಸ್, ನಿಮ್ಗೆ ಎಷ್ಟು ಕನೆಕ್ಷನ್ ಇದೆ, ಎಷ್ಟು ಕನೆಕ್ಟಿವಿಟಿ ಇದೆ, ಅಂದರೆ ಹೆಂಗೆ ಪರಿಚಯ ಇಟ್ಕೊಂಡಿದ್ದೀರಾ ಅದ್ರ ಮೇಲೆ ನೀವು ಲೋಡ್ ಹೆಂಗೆ ಹಿಡಿತೀರಾ, ಅದ್ರ ಮೇಲೆ ನಿಮ್ಮ ಪ್ರಾಫಿಟ್ ನಿರ್ಧಾರ ಆಗುತ್ತೆ. ಅದ್ರ ಮೇಲೆ ನೀವು ಗಾಡಿ ಉಳಿಸೋದು ಇಲ್ಲ ಏನು ಅದೆಲ್ಲ ಗೊತ್ತಾಗುತ್ತೆ. ಸೊ ರ್ಯಾಂಪ್ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ, ಇಲ್ಲಿ ಹಿಂದಕ್ಕೆ ಮುಂದಕ್ಕೆ ನೋಡಿ ಕರೆಕ್ಟಾಗಿ ಬಿಡಬೇಕು. ಸೊ ಎಕ್ಸಾಕ್ಟ್ ರ್ಯಾಂಪಲ್ಲಿ ಬಿಟ್ಟರೆ ನನಗೆ ಈಸಿ ಆಗುತ್ತೆ, ಅವರು ಬೇಗ ಮಿಷಿನ್ ಇಳಿಸ್ಕೋತಾರೆ. ಇಲ್ಲ ಅಂದರೆ ಮತ್ತೆ JCB ಬರಬೇಕು, ಮತ್ತೆ ಕಷ್ಟ ಆಗುತ್ತೆ. ಸೊ ಹೀಗೆ. ಸೊ ಇವತ್ತಿನ ಕೆಲಸ ಮುಗೀತು, 2 ದಿವಸ ಆಯಿತು ನಾನಿಲ್ಲಿ ಈ ಲೋಡ್ ಮಾಡೋಕ್ಕೆ. ಇವತ್ತಿನ ಕೆಲಸ ಮುಗೀತು. ಸೊ ಫೈನಲಿ ಮಿಷಿನ್ ಇವಾಗ ಕೆಳಗಡೆ ಇಳಿಯುತ್ತೆ. ಸೊ ಎಲ್ಲಿ ಲೋಡ್ ಮಾಡಿದ್ವಿ ಅಲ್ಲೇ ಇಳಿಸ್ತಾಯಿದ್ವಿ, ಮುಗಿದೋಯ್ತು. ಓಕೆ ಫ್ರೆಂಡ್ಸ್, ಬಾಯ್.